ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದು 275 ಹೇಳೋದು ಸ್ಲೈಟ್ ನೆಗೋಷಿಯಬಲ್ ಸರ್. 2,75,000 ಹೇಳ್ತಿದ್ದೀರಾ. ಸ್ಕೋಡಾ ಲೌರಾ ಟಾಪ್ ಎಂಡು. ಹೌದು ಸರ್. ಅದು ಕೂಡ ಫುಲ್ಲಿ ಲಕ್ಸುರಿ ವೆಹಿಕಲ್. ಓನ್ಲಿ 2,75,000ಗೆ ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದು ಬಂದು 475 ಹೇಳ್ತಾ ಇರೋದು ಸ್ಲೈಟ್ ನೆಗೋಷಿಯಬಲ್ ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದು 250 ಹೇಳೋದು ಇನ್ನೂ ನೆಗೋಷಿಯೇಟ್ ಆಗುತ್ತೆ ಸರ್ ಪ್ರೈಸು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಅನ್ನಪೂರ್ಣೇಶ್ವರಿ ಕಾರ್ಸ್ಗೆ ಬಂದಿದ್ದೀನಿ. ಅನ್ನಪೂರ್ಣೇಶ್ವರಿ ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ರಾಜಾಜಿನಗರ್ 3rd ಬ್ಲಾಕಲ್ಲಿ ESI ಇದೆ. ESI ಹಾಸ್ಪಿಟಲ್ ಆಪೋಸಿಟಲ್ಲೇ ಬರುತ್ತೆ. ಮೇನ್ ಬ್ರಾಂಚ್ ಆಪೋಸಿಟಲ್ಲೇ. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇತ್ತೀಚೆಗಂತೂ ಬರುವಂತಹ ಕೆಲವೊಂದು ವೀಡಿಯೋಗಳಲ್ಲಿ ಅನ್ನಪೂರ್ಣೇಶ್ವರಿ ಕಾರ್ಸ್ ವೀಡಿಯೋ ಮಾಡಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಸೊ ಹಾಗಾಗಿ ಮತ್ತೊಮ್ಮೆ ಅನ್ನಪೂರ್ಣೇಶ್ವರಿ ಕಾರ್ಸ್ಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡೋಕ್ಕೆ ಇಲ್ಲಿ ನಮ್ಮ ಜೊತೆಗೆ ಇಲ್ಲಿಯ ಓನರ್ ಆಗಿರುವಂತಹ ಗಗನ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತುಂಬ ದಿನ ಆಗೋಗಿತ್ತು ನಿಮ್ಮಲ್ಲಿ ವಿಡಿಯೋ ಮಾಡಿ. ಆ್ಯಂಡ್ ಸ್ಟಾಕ್ಸ್ ಕೂಡ ಬೇಗ ಬೇಗ ಖಾಲಿ ಆಗ್ತಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಇತ್ತೀಚೆಗಂತೂ ತುಂಬಾ ಕಮೆಂಟ್ ಮಾಡ್ತಿದ್ರು. ಹೌದೌದು. ಸೊ ಹಾಗಾಗಿ ಮತ್ತೊಮ್ಮೆ ಕಾಲ ಕೂಡ ಬಂದಿದೆ ನಿಮ್ಮಲ್ಲಿ ವಿಡಿಯೋ ಮಾಡೋದಕ್ಕೆ. ಸರ್ ಇವಾಗ ಹೊಸದಾಗಿ ನಿಮ್ಮ ಶೋರೂಮ್ ಬಗ್ಗೆ ತಿಳ್ಕೊಂತಿರೋರಿಗೆ ಒಂದ್ಸಲಿ ಹೇಳ್ಬಿಡಿ ಸರ್, ನಿಮ್ಮಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಮತ್ತು ಬಜೆಟ್ ಏನಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಅಂತ ಹೇಳಿ. ಸೊ ಸರ್ ನಮ್ಮಲ್ಲಿ ಇವಾಗ ರೈಟ್ ನಾವು ಇಲ್ಲಿ ಒಂದು 25 ವೆಹಿಕಲ್ ಸ್ಟಾಕ್ ಇದೆ. ಬಟ್ ನಮ್ದು ಯಾರ್ಡಲ್ಲಿ ಇನ್ನೊಂದು 15 ವೆಹಿಕಲ್ಸ್ ಇದೆ. ಸೊ ಅದರದ್ದು ಕ್ಯಾಟ್ಲಾಗಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದರಲ್ಲಿ ಚೆಕ್ ಮಾಡ್ಕೋಬೋದು. ಬಟ್ ಇವಾಗ ನಮ್ಮಲ್ಲಿ ಏನಂದರೆ ನಾವು 6 months ವಾರಂಟಿ ಕೊಡ್ತೀವಿ ಸರ್ ಇಂಜಿನ್ಗೆ ಮತ್ತು ಕ್ಲಚ್ಗೆ. ಓಕೆ, ಸಾರಿ ಗೇರ್ ಬಾಕ್ಸ್ಗೆ. ಸೊ ಅದು ಇರುತ್ತೆ. ಆ್ಯಂಡ್ ನಮ್ಮಲ್ಲಿ ಇವತ್ತು 80,000 ಸ್ಟಾರ್ಟ್ ಆಗುತ್ತೆ. ಬಟ್ ಆ ವೆಹಿಕಲ್ ಇಲ್ಲಿಲ್ಲ, ಅದು ಕ್ಯಾಟ್ಲಾಗಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಅರೌಂಡ್ 1 lakh ಇವಾಗ ಸ್ಟಾರ್ಟ್ ಆಗ್ತಿದೆ. 1 lakh ಅಪ್ ಟು 12 lakhs ತನಕನೂ ವೆಹಿಕಲ್ಸ್ ಇದೆ ಸರ್. ಅಪ್ ಟು 12 lakhs ತನಕನೂ ಸಿಗುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಲೋ ಬಜೆಟ್ ವೆಹಿಕಲ್ಸ್ ಕೂಡ ಫೀಚರ್ ಮಾಡಿ ತೋರಿಸಿ ಅಂತ ಹೇಳಿ. ನಿಮಗೆ ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ಲೋ ಬಜೆಟ್ ವೆಹಿಕಲ್ಸ್ ಕೂಡ ಸಿಗುತ್ತೆ. ಹಾಗಾಗಿನೇ ವಿಡಿಯೋ ಮಾಡೋದಕ್ಕೆ ಬಂದಿದ್ವಿ. ಇತ್ತೀಚೆಗೆ ಮಾಡ್ತಿದ್ದಂತಹ ವಿಡಿಯೋಗಳು ಆಲ್ಮೋಸ್ಟ್ 3 to 4 lakhs ಮೇಲೇ ಬಜೆಟ್ ಇರ್ತಿತ್ತು ನಮ್ಮ ವಿಡಿಯೋಗಳಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ 1 lakh ಇಂದನೂ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ ಆಗಿದ್ರೆ ಈ ವಿಡಿಯೋನ ಶುರು ಮಾಡೋಣ. ಸೊ ವೀಕ್ಷಕರೇ ನೋಡ್ಬೋದು ಆಲ್ಮೋಸ್ಟ್ ಒಂದು 25 ವೆಹಿಕಲ್ಸ್ ಸ್ಟಾಕ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಮಾರುತಿ ವೆಹಿಕಲ್ಸ್ ಅಂತೂ ತುಂಬಾ ಇದೆ ಅಂತ ಹೇಳ್ಬೋದು ಸ್ಟಾಕಲ್ಲಿ. ಸೊ ಅದೊಂದು ಸ್ಪೆಷಾಲಿಟಿ ಇವತ್ತಿನ ವಿಡಿಯೋದಲ್ಲಿ. ಸೊ ಮೊದಲಿಗೆ ನಮ್ಮ ಮುಂದೆ ಒಂದು ಬಲಿನೋ ಇದೆ ನೋಡ್ಬೋದು. ಈ ಗಾಡಿಯ ಡೀಟೇಲ್ಸ್ ತೊಗೊಳ್ಳೋಣ. ಎಸ್ ಸರ್. ಸೊ ಬಲಿನೋ ಬಂದ್ಬಿಟ್ಟಿದ್ದು 2017 ಹಾಗೂ 18 ರಿಜಿಸ್ಟರ್ಡ್ ಸಿಂಗಲ್ ಓನರ್ ಗಾಡಿ. 3rd party ಇನ್ಶೂರೆನ್ಸ್ ಇದೆ. 72,000 ನೋಡಿದೆ. ಅಂಡ್ ಇದು ಬಂದು ಬಲಿನೋ RS ಸರ್, ಟರ್ಬೋ ಪೆಟ್ರೋಲ್ ಬರುತ್ತೆ ಇದು. ಓಕೆ. ಸೊ ನಾರ್ಮಲ್ ಬಲಿನೋಗಿಂತ ಪವರ್ಫುಲ್ ಇದೆ. ಸೊ ಇಂಟೀರಿಯರ್ಸ್ ಬಂದು ಇದು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಅಂಡ್ ಕೀಲೆಸ್ ಎಂಟ್ರಿ ಕೂಡ ಇದೆ ಗಾಡೀಲಿ. ಪುಷ್ ಬಟನ್ ಇದೆ. ಅಂಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಓಕೆ. ಆ್ಯಂಡ್ 72,000 ಹೊಡೆಯುತ್ತೆ ಸರ್. ಪೆಟ್ರೋಲ್ ಇಂಜಿನ್ ಇದು. ಪೆಟ್ರೋಲ್ ಇಂಜಿನ್ 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆ್ಯಂಡ್ ಕಲರ್ ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ಲು. ಸೊ ಮಾರುತಿ ಸುಜುಕಿ ವೆಹಿಕಲ್ಸು ಯಾರಾದರೂ ಲೇಟೆಸ್ಟ್ ವೆಹಿಕಲ್ ನೋಡ್ತಿರೋರು ಆರಾಮಾಗಿ ಗಾಡಿ ನೋಡ್ಬೋದು. ಸರ್ ಯಾವ ಮಾಡಲ್ ಅಂತ ಹೇಳಿದ್ರೆ ಇದು? ಸರ್ 17 ಮಾಡಲ್, 18 ರಿಜಿಸ್ಟರ್ಡ್. ಓಕೆ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದು ಬಂದು 680 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 680 ಹೇಳ್ತಾ ಇರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಲೋನ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಕೇಳಲಿಲ್ಲ ನಾನು. ಸರ್ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಲೋನ್ ಬಗ್ಗೆ ಹೇಳಬೇಕಂದ್ರೆ ನಾವು 2008 ಲೋನ್ ಮಾಡ್ತೀವಿ, ಲೈಕ್ ಓನ್ಲಿ ಫಾರ್ ಮಾರುತಿ ಆ್ಯಂಡ್ ಹ್ಯುಂಡೈ. 2012 ಅಬವ್ ಆದರೆ ಎನಿ ವೆಹಿಕಲ್ಸ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಸೊ ಲೋನ್ ಬಗ್ಗೆ ಯಾರು ಏನೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. 70 to 80% ಲೋನ್ ಆಗುತ್ತೆ ಸರ್ ನಮ್ಮ ಹತ್ರ. 70 to 80% ಲೋನ್ ಆಗುತ್ತೆ. ಆ್ಯಂಡ್ 6 months ವಾರಂಟಿ ಕೂಡ ಸಿಗುತ್ತೆ. ಸೊ ಬಲಿನೋ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ನೆಕ್ಸ್ಟ್ ವೆಹಿಕಲ್ ಎಲ್ಲರ ಹಾಟ್ ಫೇವ್ರೇಟ್ ಅಂತ ಹೇಳ್ಬೋದು, ಹ್ಯುಂಡೈ i20 ಇದೆ ನೋಡ್ಬೋದು. ಎಸ್ ಸರ್. ಸೊ i20 ಬಂದು ಇದು 2011 ಮಾಡಲ್ಲು, ಸೆಕೆಂಡ್ ಓನರು, 3rd party ಇನ್ಶೂರೆನ್ಸ್ ಇದೆ. i20 ಆಸ್ಟಾ ಸರ್, ಇದು ಡೀಸೆಲ್ ವೇರಿಯಂಟು. ಓಕೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು. K41 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ಲೇ ಇದೆ. ಸರ್ ಯಾವ ವೇರಿಯಂಟ್ ಇದು? ಸರ್ ಇದು ಆಸ್ಟಾ ಡೀಸೆಲ್ ಟಾಪ್ ಎಂಡ್. ಓಕೆ. ಸೊ ಆಪ್ಷನ್ಸ್ ವೈಸ್ ನಿಮ್ಗೆ ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸೊ ಎಲ್ಲ ಆಪ್ಷನ್ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ORVMs, IRVMs ಕೂಡ ಬರುತ್ತೆ ಇದರಲ್ಲಿ. ರೇರ್ ಡಿಫಾಗರ್, ವೈಪರ್ ಎಲ್ಲ ಆಪ್ಷನ್ ಬರುತ್ತೆ ಟಾಪ್ ಎಂಡ್ ಆಗಿರೋದ್ರಿಂದ. ಆ್ಯಂಡ್ ಅಡಿಷನಲಿ ಮ್ಯಾಗ್ ಆಗಿದ್ದಾರೆ ಇದಕ್ಕೆ. ಇಲ್ಲ ಸರ್, ಕಂಪ್ನಿ ಫಿಟೆಡ್ ಮ್ಯಾಗೇನೆ ಇದು. ನೋಡ್ಬೋದು ಯಾವ ಥರ ಕಾಣ್ತಿದೆ ವೆಹಿಕಲ್ ಅಂತ ಹೇಳಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದು ಬಂದುಬಿಟ್ಟು 350 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 3,50,000 ಹೇಳ್ತಿದ್ದೀರಾ. 2011 ಮಾಡಲ್ i20 ಟಾಪ್ ಎಂಡ್ ನಿಮಗೆ ಡೀಸೆಲ್ ವೆಹಿಕಲ್ಲು. 3,50,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ನೋಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ವೆಹಿಕಲ್ ಸರ್?
ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು i20 ಇದೆ. ಮತ್ತೊಂದು i20 ಇದೆ. ಹೌದು ಸರ್, ಇದು ಕೂಡ ಡೀಸೆಲ್ ವೇರಿಯಂಟ್. 2014 ಹಾಗೂ 15 ರಿಜಿಸ್ಟರ್ಡ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್ ಇದು. ಸೊ ಟೈರ್ಸ್ ಕೂಡ ನೋಡ್ಬೋದು ಸರ್, ಟೈರ್ಸ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ ಗಾಡಿದು. ಓಕೆ, ಇದು ಮ್ಯಾಗ್ನಾ ವೇರಿಯಂಟ್ ಇದು. ಹೌದು ಸರ್. ಸರ್ ಇನ್ನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಇದು AC ಪಾಸ್ಟರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮ್ಯಾಗ್ನಲ್ಲಿ. ಸೊ ಲೇಟೆಸ್ಟ್ ಇರೋದ್ರಿಂದ ಲೆದರ್ ಸೀಟ್ಸ್ ಕೂಡ ಇದೆ ಸರ್ ಗಾಡೀಲಿ. ಲೆದರ್ ಸೀಟ್ಸ್ ಕೂಡ ಇದ್ರೆ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು ಬರಲ್ಲ ಸರ್. ಓಕೆ, ರೇರ್ ಡಿಫಾಗರ್ ಬರುತ್ತೆ ನೋಡ್ಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ಸಿಲ್ವರ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ಲು. ಯಾರಾದರೂ i20 ನೋಡ್ತಿರೋರಿಗೆ 2 ಆಪ್ಷನ್ ಇದೆ ಅಕ್ಕಪಕ್ಕದಲ್ಲೇ, ಒಂದು ಮ್ಯಾಗ್ನಾ, ಒಂದು ಆಸ್ಟಾ, 2 ಆಪ್ಷನ್ ಇದೆ ನೋಡ್ಬೋದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 475 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 475 ಹೇಳ್ತಾ ಇರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಅದು 2011 ಮಾಡಲ್ ಆಗಿತ್ತು ಸರ್. ಇದು 14-15 ಸರ್. ಇದು 14-15 ಮಾಡಲ್ಲು. ಯಾರಿಗೆ ಆದರೂ ಕೂಡ ಲೋನ್ ಸಿಗುತ್ತೆ, ಯಾಕೆಂದರೆ ಹ್ಯುಂಡೈ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು ರಿಡ್ಸ್. ಸೊ ರಿಡ್ಸ್ ಕೂಡ ನಮಗೆ ತುಂಬಾ ಜನ ಕೇಳ್ತಾ ಇದ್ರು ರಿಡ್ಸ್ ಬೇಕು ಅಂತ. ಸೊ ಇವತ್ತು ಒಂದು ಸ್ಟಾಕ್ ಬಂದಿದೆ 14 ಮಾಡಲ್ ರಿಡ್ಸ್ VDI. ಇದು ಸಿಂಗಲ್ ಓನರ್ ಗಾಡಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 88,000 ಜಿನಿಯಾ ನೋಡಿದೆ ಸರ್, ವಿತ್ ರೆಕಾರ್ಡ್ಸ್. ವಿತ್ ರೆಕಾರ್ಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನೋಡ್ಬೋದು ವೀಕ್ಷಕರೇ. ಸೊ ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ನಿಮ್ಗೆ ಅದೇ ಒಂದು ಹೈಲೈಟ್ ಪಾಯಿಂಟು. ಆಲ್ಮೋಸ್ಟ್ ಎಲ್ಲ ಕಾರ್ಸ್ಗೂ ಕೂಡ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಇದು ಓನರ್ ಪಾಯಿಂಟ್ ಆಫ್ ವ್ಯೂ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ಲು. ಆಲ್ಮೋಸ್ಟ್ 80,000 ಸರ್ ಕಿಲೋಮೀಟರ್ ಡ್ರಿವನ್? 88 ಸರ್. 88,000 ಕಿಲೋಮೀಟರ್ ಡ್ರಿವನ್ನು. ಸೊ ರಿಡ್ಸಲ್ಲಿ ನಿಮಗೆ ಫೀಚರ್ಸ್ ನೋಡೋದಾದರೆ ಸರ್, ಇದು LDI ಸರ್? ಇದು VDI ಸರ್. ಪವರ್ ವಿಂಡೋಸ್, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಅಡಿಷ್ನಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ನೋಡ್ಬೋದು. ಸೊ ಡ್ಯಾಶ್ ಬೋರ್ಡ್ ಚೇಂಜ್ ಮಾಡಿಸಿದ್ದಾರೆ ಅನ್ಸುತ್ತೆ ಇದಕ್ಕೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,35,000 ಹೇಳ್ತಾರೆ, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 4,35,000. ಯಾವ ಮಾಡೆಲ್ ಸರ್ ಇದು? ಸರ್ 2014 ಮಾಡೆಲ್. ನಿಮಗೆ 4,35,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಒಂದ್ಸಲಿ ಆರಾಮಾಗಿ ಶೋರೂಮ್ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ತೊಗೊಂಡು ಹೋಗ್ಬೋದು. ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ನಿಮಗೆ ನೋಡ್ಬೋದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು ಬಂದ್ಬಿಟ್ಟು 2007 ಹಾಗೂ 8 ರಿಜಿಸ್ಟರ್ಡ್ ಸ್ವಿಫ್ಟ್, ಸಿಂಗಲ್ ಓನರ್ ಗಾಡಿ, 93,000 ನೋಡಿದೆ, ಪೆಟ್ರೋಲ್ ಸರ್ ಇದು. ಓಕೆ, 7 ಮಾಡಲು 8 ರಿಜಿಸ್ಟರ್ಡು ವೆಹಿಕಲ್ಲು. ಯಾವ ವೇರಿಯಂಟ್ ಸರ್ ಇದು? ಸರ್ ZXi ಇದು ಟಾಪ್ ಎಂಡ್. ಹೌದು ಸರ್. ಟೈರ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ, ಅದು ಬಿಟ್ಟರೆ ಗಾಡಿ ಅಂತೂ ಕಂಪ್ಲೀಟ್ ಒಳ್ಳೆ ಕಂಡೀಷನಲ್ಲಿದೆ. ಸೊ ಟೈರ್ಸ್ ಒಂದು ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು, ಸ್ವಲ್ಪ ಡ್ರೈವ್ ಮಾಡಾದ್ಮೇಲೆ. ಅದು ಕೂಡ ಇವಾಗಲೇ ಇಮಿಡಿಯೇಟ್ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಈ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಇದರಲ್ಲಿ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕಂಟ್ರೋಲ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ರೇರ್ ಡಿಫಾಗರು, ವೈಪರು ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 290 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 2,90,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ರೆಡ್ ಕಲರಲ್ಲಿ ನೋಡ್ಬೋದು ನೀವು. ಸೊ ಯಾರಾದರೂ ಲೋ ಬಜೆಟಲ್ಲಿ ಒಂದು ಸ್ವಿಫ್ಟ್ ನೋಡ್ತಿರೋರಿಗೆ ಟಾಪ್ ಆ್ಯಂಡ್ ಸ್ವಿಫ್ಟ್ ಇರ್ತದೆ, ಅದು ಕೂಡ 2007 ಮಾಡಲ್ 8 ರಿಜಿಸ್ಟರ್ಡ್. ಹೌದು ಸರ್. ZXi ಕಂಪನಿ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು Chevrolet Beat ಇದೆ. ಲೋ ಬಜೆಟ್ ಡೀಸೆಲ್ ಕಾರ್ ಅಂತಾನೆ ಹೇಳ್ಬೋದು. ಹೌದು, 2013 ಮಾಡಲ್ ಸರ್, ಸೆಕೆಂಡ್ ಓನರು, ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 75,000 ನೋಡಿದೆ ಸರ್ ಗಾಡಿ ಇದು. 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ವೆಹಿಕಲ್ ಇದು. ಆ್ಯಂಡ್ ಒಳ್ಳೆ ಮೈಲೇಜ್ ಕೊಡುತ್ತೆ. ಮೇನ್ಲಿ ನಿಮಗೆ Chevrolet Beat ಬಂದು ಅದಕ್ಕೆ ಫೇಮಸ್ ಆ್ಯಕ್ಚುಲಿ. ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಸಿಟಿಲಿ ಮತ್ತು ಹೈವೇಲಿ ಎರಡು ಆವ್ರೇಜ್ ನಿಮಗೆ ಆಲ್ಮೋಸ್ಟ್ 20 ತನಕ ಬರುತ್ತೆ. ಬರೀ ಹೈವೇಲಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 25 ತನಕ ಬರುತ್ತೆ. ಅಷ್ಟು ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಇದು ಎಕನಾಮಿಕಲ್ ಗಾಡಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದನ್ನ 220 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 2,20,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸರ್ ಈ ಗಾಡಿಗೆ ಒಂದಕ್ಕೆ ಫೈನಲ್ ಪ್ರೈಸ್ ಹೇಳ್ಬಿಡಿ, ಯಾರಾದರೂ ಬರ್ತಿರೋರು ಎಷ್ಟು ನೆಗೋಷಿಯೇಟ್ ಮಾಡ್ತೀರಾ ಅಂತ ಹೇಳಿ ಒಂದು ಅಂದಾಜು ಗೊತ್ತಾಗುತ್ತೆ. ಫೈನಲ್ ಇದು 190ಗೆಲ್ಲ ಕೊಟ್ಬಿಡ್ತೀವಿ ಸರ್. 1,90,000ಗೆಲ್ಲ 2013 ಮಾಡಲ್ Chevrolet Beat, ಅದು ಕೂಡ ಡೀಸೆಲ್ ಗಾಡಿ ಸಿಗ್ತಾ ಇದೆ ಸರ್. ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ ಹೇಳಿ ಗಾಡಿ ಕಂಡೀಷನ್. ಸ್ವಲ್ಪ ಈವ್ನಿಂಗ್ ಮಾಡ್ತಿರೋದ್ರಿಂದ ಲೈಟಿಂಗ್ ಕಂಡೀಷನ್ ಸ್ವಲ್ಪ ಡಲ್ ಇದೆ ಆ್ಯಕ್ಚುಲಿ. ಅದನ್ನು ಬಿಟ್ಟು ನಿಮಗೆ ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಸರ್ ನೆಕ್ಸ್ಟ್ ವೆಹಿಕಲ್? ಸರ್ ನೆಕ್ಸ್ಟ್ ಬಂದು ಕೂಡ ಇನ್ನೊಂದು ಬೀಟ್ ಇದೆ. ಇದು 2012 ಮಾಡಲ್ಲು. 2012 ಮಾಡಲ್ ಬೀಟ್ ಇದೆ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ, ಎಷ್ಟು ಓನರ್ ಇದು? ಸರ್ ಇದು ಬಂದು 78,000 ನೋಡಿದೆ, ಸೆಕೆಂಡ್ ಓನರ್ ಇದು. ಆ್ಯಂಡ್ ಡೀಸೆಲ್ ಗಾಡಿ ಸರ್ ಇದು ಕೂಡ. ಓಕೆ, ಇದು ವೈಟ್ ಕಲರಲ್ಲಿ ಇದೆ ನೋಡ್ಬೋದು.
ಲೆದರ್ ಸೀಟ್ ಕವರ್ ಹಾಕಿದ್ದಾರೆ ಇದಕ್ಕೆ. ಸೊ ನೋಡ್ಬೋದು ಸರ್, ಇದು ಯಾವ ವೇರಿಯಂಟ್ ಇದು? ಸರ್ ಇದು ಬಂದುಬಿಟ್ಟು LS ಸರ್. LS ಇದು LS ಮಿಡ್ ವೇರಿಯಂಟ್ ಇದು. ಸೊ ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ ಹೇಳಿ ಕಂಡೀಷನ್ನು ತುಂಬ ಚೆನ್ನಾಗಿ ಕಾಣ್ತಿದೆ. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು? ಸರ್ 78,000 ನೋಡಿದೆ. 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಆ್ಯಂಡ್ ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಡೀಸೆಲ್ ವೆಹಿಕಲ್. ಹೌದು ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು 225 ಹೇಳೋದು, ಫೈನಲ್ ಇದು ಒಂದು 2 lakhsಗೆಲ್ಲ ಕೊಡ್ತೀವಿ ಸರ್. 2 lakhsಗೆಲ್ಲ ಫೈನಲ್ ಮಾಡಿಕೊಡ್ತೀರಾ. ಆ್ಯಂಡ್ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಕೆಲವೊಂದು ಗಾಡಿಗಳಿಗೆ ಫೈನಲ್ ಪ್ರೈಸ್ ಹೇಳಿಲ್ಲ, ಸೊ ಹಾಗಾಗಿ ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು ಶೋರೂಮ್ಗೆ ನೀವು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i10 ಇದೆ ನೋಡ್ಬೋದು. ಆ್ಯಂಡ್ ಇತ್ತೀಚೆಗೆ ಅಂದರೆ ಇಲ್ಲಿವರೆಗೂ ಏನು ನೋಡಿದ್ದೀರಾ ಆಲ್ಮೋಸ್ಟ್ ಎಲ್ಲದೂ ಕೂಡ ಹ್ಯಾಚ್ ಪ್ಯಾಕೇ ನೋಡಿರೋದು ನೀವು. ಸೊ ಹ್ಯಾಚ್ ಪ್ಯಾಕ್ ನೋಡ್ತಿರೋರ್ಗಂತೂ ಒಳ್ಳೆ ಆಪ್ಷನ್ ಇದೆ ಅಂತ ಹೇಳ್ಬೋದು. ಸರ್ ಇದು ಯಾವ ಮಾಡಲ್, ಏನು ವೇರಿಯಂಟ್ ಇದು? ಸೊ ಇದು ಬಂದು 2010 ಮಾಡಲ್ i10 ಆಸ್ತಾ ಸರ್, ವಿತ್ ಸನ್ ರೂಫ್ ಬರುತ್ತೆ ಇದು. ಓಕೆ. ಸೆಕೆಂಡ್ ಓನರ್ ಗಾಡಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಇದು 71,000 ನೋಡಿದೆ ಗಾಡಿ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್, ABS ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಆಟೋಮೆಟಿಕ್ ಸಿಸ್ಟಮ್. ಹೌದು ಸರ್, ಆಟೋಮೆಟಿಕ್. ಸನ್ ರೂಫ್ ಕೂಡ ಬರುತ್ತೆ ಇದರಲ್ಲಿ. ಒಂದು ಲೋ ಬಜೆಟ್ ವೆಹಿಕಲಲ್ಲಿ ಸನ್ ರೂಫ್ ಕೂಡ ಬರುತ್ತೆ ನೋಡ್ಬೋದು ನಿಮಗೆ. i10 ಆಸ್ತಾ ಟಾಪ್ ಎಂಡ್ ಇದು. ಹೌದು ಸರ್. ಆಸ್ತಾನ ಇದು? ಹಾಂ ಆಸ್ತಾ. ಮ್ಯಾಗು ಇದರಲ್ಲಿ ಬರಲ್ಲ, i10 ಬರ್ತೀವಿ, ಹಳೆದ್ರಲ್ಲಿ ಬರ್ತೀರಿ. ಸೊ ನೋಡ್ಬೋದು ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಸರ್ ಎಷ್ಟು ಓನರ್ ಇದು? ಸೆಕೆಂಡ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ಲು. ಕಿಲೋಮೀಟರ್ ಡ್ರಿವನ್ 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದು 310 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 310 ಹೇಳ್ತೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ನೋಡ್ಬೋದು ವೀಕ್ಷಕರೇ, ಯಾರಾದರೂ ಸನ್ ರೂಫು ವಿತ್ ಆಟೋಮೆಟಿಕ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು ಆರಾಮಾಗಿ. ಸಿಟಿ ಡ್ರೈವಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಇದೆ ನೋಡ್ಬೋದು, ರೆಡ್ ಕಲರಲ್ಲಿ. ಎಸ್ ಸರ್. ಸೊ ಇದು ಬಂದು 2007 ಮಾಡಲ್, ಥರ್ಡ್ ಓನರ್ ಹಾಗೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್ ಗಾಡಿ. 91,000 ನೋಡಿದೆ ಇದು ಕೂಡ. ಓಕೆ. ಆ್ಯಂಡ್ ಗಾಡಿ ಒಳ್ಳೆ ಕಂಡೀಷನಲ್ಲಿದೆ. ಜಸ್ಟ್ ದಟ್ ಓನರ್ಸ್ ಜಾಸ್ತಿ ಆಗಿದೆ, ಬಟ್ ಕಂಡೀಷನ್ ಮಾತ್ರ ಮಿಂಟ್ ಕಂಡೀಷನ್ ಇದೆ ಗಾಡಿ. ಗಾಡಿ ಅಂತೂ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಓನರ್ ಸ್ವಲ್ಪ ಜಾಸ್ತಿ ಇದೆ. ಯಾರಾದರೂ ಲೋ ಬಜೆಟ್ ಬೇಕು ಅಂತ ಹೇಳೋರು ಇದೊಂದು ಕನ್ಸಿಡರ್ ಮಾಡ್ಬೋದು ವೆಹಿಕಲ್ಲು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕಮ್ಮಿಗೆ ಸಿಗುತ್ತೆ ಓನರ್ ಜಾಸ್ತಿ ಆಗಿರೋದ್ರಿಂದ. ಆ್ಯಂಡ್ ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಗಾಡಿ ಪ್ರೊಫೈಲ್ ಎಲ್ಲ ನೋಡ್ಬೋದು ನೀವು, ಬಾಡಿ ಪ್ರೊಫೈಲ್ ತುಂಬ ಚೆನ್ನಾಗಿ ಕಾಣ್ತಿದೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು 250 ಹೇಳೋದು, ಇನ್ನೂ ನೆಗೋಷಿಯೇಟ್ ಆಗುತ್ತೆ ಸರ್ ಪ್ರೈಸ್. 2,50,000 ಹೇಳ್ತಿದ್ದೀರಾ, ಇನ್ನೂ ನೆಗೋಷಿಯೇಟ್ ಆಗುತ್ತೆ. 2007 ಮಾಡಲ್ VXi ಇದು. ಹೌದು ಸರ್. ನೋಡ್ಬೋದು ವೀಕ್ಷಕರೇ, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಸ್ವಿಫ್ಟ್ ಬಗ್ಗೆ ನಿಮಗೆಲ್ಲ ಹೇಳೋದು ಬೇಕಾಗಿಲ್ಲ ಅನಿಸ್ತದೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು ವ್ಯಾಗನಾರ್ ಇದೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ ನೋಡ್ಬೋದು. ಸುಜುಕಿ ವೆಹಿಕಲ್ಸ್ ನೋಡ್ತಿರೋರ್ಗಂತೂ ಸಾಕಷ್ಟು ವೆಹಿಕಲ್ಗಳಿದೆ. ಸೊ ವ್ಯಾಗನಾರ್ ಇದರಲ್ಲೂ ಕೂಡ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್. ಸರ್ ಇದು ಯಾವ ಮಾಡಲ್, ಏನು ವೇರಿಯಂಟ್ ಇದು? ಸರ್ ಇದು ವ್ಯಾಗನಾರ್ ಬಂದು 2011 ಮಾಡಲ್, ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 72,000 ನೋಡಿದೆ ಸರ್. ಓಕೆ. ವಿತ್ ಟೈರ್ಸ್ ಬಂದು ಹೊಸದು ಸರ್, ನಾಟ್ ಇವನ್ 100 ಕಿಲೋಮೀಟರ್ಸ್ ಡ್ರಿವನ್ ಆಗಿಲ್ಲ, ರೀಸೆಂಟಾಗಿ ಹಾಕ್ಸಿರೋದು. ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಅಡಿಷನಲಿ ಮ್ಯಾಗ್ ವೀಲ್ ಹಾಕಿದ್ದಾರೆ. ಅಲಾಯ್ ವೀಲ್ಸ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಡಿಫೋಗರ್ ಆಗಿರ್ಬೋದು, ವೈಪರ್ ಆಗಿರ್ಬೋದು ಬರಲ್ಲ ಇದರಲ್ಲಿ. ಸರ್ ಇದು ಯಾವ ವೇರಿಯಂಟ್ ಇದು? ಸರ್ LXi ಇದು. LXi, ಬಟ್ ಇದನ್ನು ಆಲ್ಮೋಸ್ಟ್ VXi ಮಾಡಿದ್ದಾರೆ ಅಂತ ಹೇಳ್ಬೋದು. ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು 310 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 3,10,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? ಸರ್ 2011 ಮಾಡಲ್ ವ್ಯಾಗನಾರ್ ನೋಡ್ಬೋದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಡಸ್ಟರ್ ಇದೆ. ರೆನಾಲ್ಡ್ ಡಸ್ಟರ್ ಇದೆ ನೋಡ್ಬೋದು. ಡಸ್ಟರ್ ಇದುವರೆಗೂ ನೋಡಿದ್ದೆಲ್ಲ ಆಲ್ಮೋಸ್ಟ್ ಹ್ಯಾಚ್ ಪ್ಯಾಕ್ ಆಗಿತ್ತು. ಇವಾಗ ನಿಮಗೆ ಕೆಲವೊಂದು ಗಾಡಿಗಳು ಕಾಂಪ್ಯಾಕ್ಟ್ SUV ಕೂಡ ಇದೆ. ಸೊ ಮೊದಲಿಗೆ ಡಸ್ಟರ್ ನೋಡೋಣ. ಎಸ್ ಸರ್. ಸೊ ಇದು ಬಂದು 2012 ಮಾಡಲ್ RXZ, ಸಿಂಗಲ್ ಓನರ್ ಗಾಡಿ ಸರ್ ಇದು. ಆ್ಯಂಡ್ 110 PS. ಹೌದು ಸರ್. ಸರ್ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಸರ್ ಇದು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಸರ್. ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ನೋಡ್ಬೋದು ವೀಕ್ಷಕರೇ. ಆ್ಯಂಡ್ ಒಳ್ಳೆ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡ್ಬೋದು. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಬಾಡಿ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಅದಾದಮೇಲೆ ಒಳ್ಳೆ ಕಾಂಪ್ಯಾಕ್ಟ್ SUV ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ತುಂಬ ಚೆನ್ನಾಗಿ ಬರುತ್ತೆ. ಫೋರ್ಡ್ ಇಕೋಸ್ಪೋರ್ಟ್ ಬಂದು ನಿಮಗೆ ಕಾಂಪ್ಯಾಕ್ಟ್ ಸಬ್ 4 ಮೀಟರಲ್ಲಿ ಬರುತ್ತೆ. ಇದು ಪ್ರಾಪರ್ ಕಾಂಪ್ಯಾಕ್ಟ್ SUV. ಸೊ ಹಾಗಾಗಿ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದುಬಿಟ್ಟು 590 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 5,90,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ನೋಡ್ಬೋದು ವೀಕ್ಷಕರೇ, ಇದರಲ್ಲಿ ನಿಮಗೆ ರೇರ್ ಡಿಫಾಗರು, ವೈಪರು ಎಲ್ಲ ಬರುತ್ತೆ ಇದರಲ್ಲಿ. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ.
ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಕಂಪ್ನಿ ಫಿಟೆಡ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಮಹೀಂದ್ರಾ TUV 300 ಇದೆ. ಮಹೇಂದ್ರ TUV 300 ಇದೆ ನೋಡ್ಬೋದು. ಯಾವ ಮಾಡಲ್ ಇನ್ ವೇರಿಯಂಟ್ ಸರ್ ಇದು? ಸರ್ ಇದು 2016 ಮಾಡಲ್ ಸಿಂಗಲ್ ಓನರು T8 ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ ಆ್ಯಂಡ್ 72,000 ಓಡಿದೆ. ಟಾಪ್ ಎಂಡ್ ಇದು. ಓಕೆ, ಆಪ್ಷನ್ಸ್ ವೈಸ್ ಇದರಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS ಬರುತ್ತೆ, 4 ಪವರ್ ವಿಂಡೋಸು, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದರಲ್ಲಿ ನೋಡ್ಬೋದು. ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಓಕೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು? ಸರ್ 72,000 ಓಡಿದೆ ಸರ್ ಗಾಡಿ. 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದರಲ್ಲೂ ಕೂಡ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ನಿಮಗೆ ರೇರ್ ಡಿಫಾಗರು, ವೈಪರು ಮತ್ತು ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಆಪ್ಷನ್ ಇದೆ. ಆ್ಯಂಡ್ ಒಂದು ಸ್ಪೇಷಿಯಸ್ ಗಾಡಿ, ಇಂಡಿವಿಜುವಲ್ ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ ಇದರಲ್ಲಿ, ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದು ಬಂದುಬಿಟ್ಟು 675 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. 6,75,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 2000 ಯಾವ ಮಾಡಲ್ ಸರ್ ಇದು? 16 ಮಾಡಲ್, ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ ವೀಕ್ಷಕರೇ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ರಿಜಾ ಇದೆ ನೋಡ್ಬೋದು. ಎಸ್ ಸರ್. ಸರ್ ಬ್ರಿಜಾ ಬಂದುಬಿಟ್ಟು ಇದು 2016 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಗಾಡಿ ಇದು. ಓಕೆ, ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. VDI ವೇರಿಯಂಟ್ ಸರ್ ಇದು. ಓಕೆ, VDI ವೇರಿಯಂಟ್ ಇದು, ಡೀಸೆಲ್ ವೆಹಿಕಲ್. ಏರ್ ಬ್ಯಾಗು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದುಬಿಟ್ಟು 750 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 7,50,000 ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ VDI 2016 ಮಾಡಲ್ VDI ಇದು ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ಬಂದು ಸಿಯಾಸ್ ಇದೆ ಸರ್. ಸುಜುಕಿ ಸಿಯಾಸ್ ಇದೆ ನೋಡ್ಬೋದು. ಸೊ ಇದು ಬಂದು 2016 ಮಾಡಲ್ಲು. ಇದು ಕೂಡ 2016 ಮಾಡಲ್. ಹೌದು ಸರ್, ಸಿಂಗಲ್ ಓನರ್ ಗಾಡಿ, ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಸರ್, SHVS. ಎಸ್. ಆಲ್ಮೋಸ್ಟ್ ಸುಜುಕಿಲಿ ನಿಮಗೆ ಸಿಯಾಸ್ ಆಗಿರ್ಬೋದು ಅಥವಾ ಬ್ರಿಜಾ ನೋಡ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ ಪ್ರೈಸ್ ಯೂಶಲಿ ನಿಮಗೆ. ಇದು 2016 ಮಾಡಲ್ ಆಗಿರೋದ್ರಿಂದ ಅವಾಗ ತಾನೇ ಮಾರ್ಕೆಟಿಗೆ ಬಂದಿದ್ದು. ಈ ವೆಹಿಕಲ್ಸ್ ಆ್ಯಕ್ಚುಲಿ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ, ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ. ಹೌದು ಸರ್. ಬೇರೆ ಮಾಡಲ್ ಸಿಗೋದೆಲ್ಲ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಇದು ನಿಮಗೆ ಕನ್ಸಿಡರಬಲಿ ಕಮ್ಮಿ ಇರುತ್ತೆ ಪ್ರೈಸು. ಸೊ ಹಾಗಾಗಿ ಈ ಗಾಡಿಗಳನ್ನ ನೋಡ್ಬೋದು. ಸರ್ ಇನ್ನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ವಿತ್ ABS ಇದೆ. ಓಕೆ, ಆಮೇಲೆ ಹೈಬ್ರಿಡ್ ವೆಹಿಕಲ್ ಸರ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು 650 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 6,50,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಇದರಲ್ಲಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಮತ್ತು ಫಾಗ್ ಲ್ಯಾಂಪ್ ಆಗಿರ್ಬೋದು ನಿಮಗೆ, ಮತ್ತು ರೇರ್ ಡಿಫಾಗರ್ ಆಗಿರ್ಬೋದು, ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಕೋಟಿಂಗ್ ಪ್ರೈಸ್ ಬಂದು 650 ಹೇಳ್ತಾ ಇರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ಬಂದು ಝೈಲೋ ಇದೆ ಸರ್. ಝೈಲೋ ಇದೆ ನೋಡ್ಬೋದು, ಮಹೇಂದ್ರ ಝೈಲೋ 7 ಸೀಟರ್ ನೋಡಿರೋರಿಗೆ ಒಂದೇ ಒಂದು ವೆಹಿಕಲ್ ಇದೆ ಆ್ಯಕ್ಚುಲಿ ಇವತ್ತು. ಹಾಂ ಎಸ್ ಸರ್. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ? ಸರ್ ನಮ್ಮ ಕ್ಯಾಟ್ಲಾಗಲ್ಲಿದೆ, ಇನ್ನು XUV ಒಂದಿದೆ ಆ್ಯಂಡ್ ಇನೋವಾ ಒಂದಿದೆ ಸರ್. ಇನೋವಾ ಒಂದಿದೆ. ಸೊ 7 ಸೀಟರ್ ಬೇಕು ಅನ್ನೋರಿಗೆ ಇನ್ನೂ ಆಪ್ಷನ್ಸ್ ಇದೆ. ಸೊ ಒಂದ್ಸಲಿ ಶೋರೂಮ್ ವಿಸಿಟ್ ಮಾಡ್ಬೋದು, ತರಿಸ್ಕೊಡ್ತಾರೆ ನಿಮಗೆ. ಸರ್ ಯಾವ ಮಾಡಲ್, ಏನು ವೇರಿಯಂಟ್ ಇದು? ಸರ್ ಇದು ಬಂದು 2009 ಮಾಡಲ್ಲು. ಓಕೆ, ಸೆಕೆಂಡ್ ಓನರ್ ಗಾಡಿ ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 96,000 ಡ್ರಿವನ್ ಆಗಿದೆ ಸರ್. 96,000 ಡ್ರಿವನ್ ಆಗಿದೆ. E8 ಟಾಪ್ ಎಂಡ್ ವೇರಿಯಂಟ್ ಝೈಲೋಲಿ. E8 ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ, ಇಂಡಿವಿಜುವಲ್ ಸೀಟ್ಸು ಹಿಂದೆ. 7 ಸೀಟರ್ ವೆಹಿಕಲ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದುಬಿಟ್ಟು 3,40,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 3,40,000ಗೆಲ್ಲ ಒಂದು 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. ಮಹೇಂದ್ರ ಝೈಲೋ 6+1 7 ಸೀಟರ್ ವೆಹಿಕಲ್ಲು. ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ನೋಡ್ಬೋದು. ಒಂದು ಸೆಕೆಂಡ್. ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ನೋಡ್ಬೋದು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ ABS ಎಲ್ಲ ಬರಲ್ಲ ಇದರಲ್ಲಿ. ಇಲ್ಲ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸು. ಓಕೆ ಸರ್, ಕೋಟಿಂಗ್ ಪ್ರೈಸ್ ಬಂದು ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. 3,40,000 ಸರ್. 3,40,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಬಂದು ವರ್ನಾ ಇದೆ. ಹ್ಯುಂಡೈ ವರ್ನಾ ನೋಡ್ಬೋದು. 2011 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಆ್ಯಂಡ್ ಗಾಡಿ ಬಂದು 91,000 ನೋಡಿದೆ, ಡೀಸೆಲ್ ಇಂಜಿನು. 91,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಡೀಸೆಲ್ ಇಂಜಿನ್ ಇದು. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಇದೆ. ಹೌದು ಸರ್. ಸೊ ಥರ್ಡ್ ಪಾರ್ಟಿ ಬೇಡ ನಮಗೆ, ಫಸ್ಟ್ ಪಾರ್ಟಿ ಬೇಕು ಅನ್ನೋರಿಗೆ ಬೇಕಾದ್ರೆ ಮಾಡಿಸ್ಕೊಡ್ತೀರಾ? ಹೌದು ಸರ್. ನೋಡ್ಬೋದು ವೀಕ್ಷಕರೇ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ?
ಸರ್ ಇದು ಬಂದು 325 ಹೇಳೋದು ಸ್ಲೈಟ್ ನೆಗೋಷಿಯಬಲ್ ಸರ್. 3,25,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಲಾರಾ ಇದೆ ನೋಡ್ಬೋದು. ಯಾರಾದರೂ ಲೋ ಬಜೆಟಲ್ಲಿ ಯಾರಾದರೂ ಲಕ್ಸುರಿ ವೆಹಿಕಲ್ ನೋಡ್ತಿರೋರಿಗೆ ಒಂದು ಒಳ್ಳೆ ವೆಹಿಕಲ್ ಇದೆ. ಎಸ್ ಸರ್, ಯಾವ ಮಾಡಲ್ ಏನು ವೇರಿಯಂಟ್ ಸರ್? ಇದು 2009 ಮಾಡಲ್ ಸ್ಕೋಡಾ ಲಾರಾ LNK ಟಾಪ್ ಎಂಡ್ ವೇರಿಯಂಟ್, ಥರ್ಡ್ ಓನರ್ ಹಾಗೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 91,000 ಡ್ರಿವನ್ ಇದೆ, ಡೀಸೆಲ್ ಇಂಜಿನ್ ಸರ್, ಆಟೋಮ್ಯಾಟಿಕ್. 91,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದರಲ್ಲಿ ಫೀಚರ್ಸ್ ವೈಸ್ ನೋಡೋಕ್ಕಾದ್ರೆ ನಿಮ್ಗೆ ತುಂಬಾ ಬರುತ್ತೆ ಅಂತ ಹೇಳ್ಬೋದು. ಸನ್ರೂಫ್ ಬರುತ್ತೆ ಇದರಲ್ಲಿ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. 3 ಜನದ ತನಕ ನೀವು ಮೆಮೊರಿ ಸೆಟ್ ಮಾಡ್ಕೊಬೋದು. ಸೊ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ನೋಡ್ಬೋದು. ಆಟೋಮೆಟಿಕ್ ORVMs ಬರುತ್ತೆ. ಸ್ಟೇರಿಂಗಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. DSG ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಅಂದರೆ ಕಂಪ್ನಿಯಿಂದನೇ ಬರುತ್ತೆ ನಿಮ್ಗೆ. ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಟಾಪ್ ಎಂಡ್ ಆಗಿರೋದ್ರಿಂದ. ನೋಡ್ಬೋದು ವೀಕ್ಷಕರೇ, ಆಟೋಮೆಟಿಕ್ ORVMs, ರೇನ್ ಸೆನ್ಸಿಂಗ್ ವೈಪರ್ಸು, ಅಲಾಯ್ ವೀಲು. ಮುಂದೆನೂ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ರೇರಲ್ಲೂ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಇದರಲ್ಲಿ. ಸೊ ಫೀಚರ್ಸ್ ವೈಸು ಫುಲ್ಲಿ ಲೋಡೆಡ್ ವೆಹಿಕಲ್ ಅಲ್ಲ ಸರ್ ಇದು? ಅದೇ ಡಿಫಾಗರ್ ನೋಡ್ಬೋದು ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದು 275 ಹೇಳೋದು ಸ್ಲೈಟ್ ನೆಗೋಷಿಯಬಲ್ ಸರ್. 2,75,000 ಹೇಳ್ತಿದ್ದೀರಾ. ಸ್ಕೋಡಾ ಲಾರಾ ಟಾಪ್ ಎಂಡು. ಹೌದು ಸರ್. ಅದು ಕೂಡ ಫುಲ್ಲಿ ಲಕ್ಸುರಿ ವೆಹಿಕಲ್ಲು. ಓನ್ಲಿ 2,75,000ಗೆ ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸನ್ರೂಫ್ ಕೂಡ ಬರುತ್ತೆ ನೋಡ್ಬೋದು ವೀಕ್ಷಕರೇ. ಎಸ್ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು ಪುಂಟೋ ಇದೆ, ಫಿಯಟ್ ಪುಂಟೋ ಇದೆ ನೋಡ್ಬೋದು. ಯಾರಾದರೂ ಪೋಲೋ ನೋಡ್ತಿರೋರು, ನಮ್ಮ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು, ಪೋಲೋಗೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಪುಂಟೋ ನೋಡ್ಬೋದು. ಸರ್ ಯಾವ ಮಾಡಲ್ ಏನು ವೇರಿಯಂಟ್ ಸರ್? ಇದು 2009 ಮಾಡಲ್ಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1,46,000 ಓಡಿದೆ ಸರ್ ಗಾಡಿ. ಇದು ಡೀಸೆಲ್. 1,46,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ವೆಹಿಕಲ್ ಇದು. ಹೌದು ಸರ್. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಇದರಲ್ಲಿ. ಅಲಾಯ್ ವೀಲ್ಸ್ ಕೂಡ ಇದೆ. ಅಲಾಯ್ ವೀಲ್ಸ್ ಕೂಡ ಇದೆ. 1.3 ಡೈನಾಮಿಕ್ ವೇರಿಯಂಟ್ ಸರ್ ಇದು. 1.3 ಡೈನಾಮಿಕ್ ಇದು, ಆ್ಯಂಡ್ ಎಮೋಷನ್ ವೇರಿಯಂಟ್ ಇದು, ಟಾಪ್ ಎಂಡು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? ಎಷ್ಟು ಸರ್ 1,46,000 ಓಡಿದೆ, ಸೆಕೆಂಡ್ ಓನರ್. 1,46,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 240 ಹೇಳೋದು ಸ್ಲೈಟ್ ನೆಗೋಷಿಯಬಲ್. 2,40,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ವೀಕ್ಷಕರೇ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ಇದರಲ್ಲಿ. ರೇರ್ ಡಿಫಾಗರ್ ಆಗಿರ್ಬೋದು ಮತ್ತು ವೈಪರ್ ಆಗಿರ್ಬೋದು, ಎರಡೂ ಕೂಡ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಇದೆ ನೋಡ್ಬೋದು. ಇದು ಬಂದು 2006 ಮಾಡಲ್ ಸರ್ ಗಾಡಿ. 2006 ಮಾಡಲ್ ಗಾಡಿ ಇದು. ಓಕೆ. ಎಕ್ಸೋ ಟಾಪ್ ಎಂಡು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 80,000 ಓಡಿದೆ ಸರ್ ಗಾಡಿ ಇದು. ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಒಂದು ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು ಬರಲ್ಲ ಇದರಲ್ಲಿ, ಬೇಸಿಕ್ ವೇರಿಯಂಟ್ ಇದು. ಸರ್ ಎಷ್ಟು ಹೇಳ್ತಿರೋದು ಪ್ರೈಸ್ ಇದಕ್ಕೆ? ಸರ್ ಇದು 185 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 1,85,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಬಂದು ಫೋರ್ಡ್ ಫಿಯೆಸ್ಟಾ ಇದೆ. ಫೋರ್ಡ್ ಫಿಯೆಸ್ಟಾ ಇದೆ ನೋಡ್ಬೋದು. ಮುಂದಿನ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಇದೆ ನೋಡ್ಬೋದು. ಇವಾಗ ತಾನೇ ಬಂದಿದೆ ಶೋರೂಮ್ಗೆ. ಸೊ ಇದನ್ನು ನಿಮಗೆ ರೀಫಬೆಲ್ಲ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸರ್ ಯಾವ ಮಾಡಲ್ ಏನು ವೇರಿಯಂಟ್ ಸರ್? ಇದು 2007 ಮಾಡಲ್, ಸಿಂಗಲ್ ಓನರು. ಓಕೆ. ಆ್ಯಂಡ್ 70,000 ಓಡಿದೆ, ಡೀಸೆಲ್. ಹಾಂ, 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಯಾವ ವೇರಿಯಂಟ್ ಇದು? SXi ಸರ್ ಇದು. SXi ಮಿಡಲ್ ವೇರಿಯಂಟ್ ಇದು. ಹಾಂ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ ಗಾಡಿ. ಲೆದರ್ ಸೀಟ್ಸ್ ಇದೆ, ಏರ್ ಬ್ಯಾಗು, ABS ಎಲ್ಲ ಬರಲ್ಲ ಇದರಲ್ಲಿ. ಬರಲ್ಲ. ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ ಹೇಳಿ ಕಂಡೀಷನ್ನು. ಸೊ ಇನ್ನೂ ರಿಫಬೆಲ್ಲ ಆಗಬೇಕು ಆ್ಯಕ್ಚುಲಿ ವೆಹಿಕಲ್ ಇದು. ಸೊ ನಿಮಗೆ ನೀಟಾಗಿ ರಿಫಬೆಲ್ಲ ಮಾಡಿಕೊಟ್ಟು ಕೊಡ್ತಾರೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು 210 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. 2,10,000 ಹೇಳ್ತಿದ್ರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2007 ಮಾಡಲ್ ಫೋರ್ಡ್ ಫಿಯೆಸ್ಟಾ. ಓಕೆ ಸರ್, ಡೀಸೆಲ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ 25 ವೆಹಿಕಲ್ದು ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇದಲ್ಲದೆ ನಿಮ್ಗೆ ಇನ್ನೂ ಯಾರ್ಡಲ್ಲಿ ಇನ್ನೂ 15 ವೆಹಿಕಲ್ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಇವ್ರದ್ದು ವಾಟ್ಸಪ್ ಕ್ಯಾಟ್ಲಾಗ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದ್ಸಲಿ ಶೋರೂಮ್ಗೆ ವಿಸಿಟ್ ಮಾಡಿ. ಆಲ್ಮೋಸ್ಟ್ ಲೋ ಬಜೆಟ್ ವೆಹಿಕಲ್ಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಸಿಗ್ಬೋದು ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.